ರೋಮಾಪುರದವರಿಗೆ ಬರೆದ ಪುಸ್ತಕ 12ನೇ ಅಧ್ಯಾಯ 1ನೇ ವಾಕ್ಯ. ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ದೇವರು ತನ್ನ ಸ್ವರೂಪದಲ್ಲಿ ಮನುಷ್ಯರನ್ನು ಉಂಟು ಮಾಡಿ ಆತನನ್ನು ಮಹಿಮೆಪಡಿಸಲು ಮತ್ತು ಆತನಿಗಾಗಿ ಜೀವಿಸಲು ನಮ್ಮನ್ನು ಯೇಸು ಕರ್ತನಲ್ಲಿ ಆರಿಸಿ ತೆಗೆದುಕೊಂಡಿದ್ದಾರೆ. ಆರಾಧನೆಯು ದೇವರನ್ನು ಮಹಿಮೆಪಡಿಸುವುದು ಮಾತ್ರವಲ್ಲದೆ ನಮ್ಮ ಭಾವನೆಗಳನ್ನು ದೇವರಿಗೆ ಸಮರ್ಪಿಸಿಕೊಳ್ಳುವುದೇ ಆಗಿದೆ. ನಮ್ಮ ಪೂರ್ವಿಕನಾದ ಅಬ್ರಹಾಮನು ಮೊರಿಯಾ ದೇಶದ ಬೆಟ್ಟದ ಮೇಲೆ ಯಜ್ಞಪೀಠವನ್ನು ಕಟ್ಟಿ ದೇವರನ್ನು ಆರಾಧಿಸಿದ ನಂತರ ತನಗೆ ಪ್ರಿಯನಾದ ಒಬ್ಬನೇ ಮಗನನ್ನು ಬಲಿ ಅರ್ಪಿಸಲು ಸಿದ್ಧನಾದನು. ತನ್ನ ಮಗನಿಗಿಂತ ದೇವರೇ ಅವನಿಗೆ ಮುಖ್ಯವಾಗಿದ್ದನು. ಕಾರಣ ಅಬ್ರಹಾಮನು ದೇವರಿಗೆ ತನ್ನ ಜೀವಿತವನ್ನೇ ಅರ್ಪಿಸಿಕೊಂಡಿದ್ದನು. ನಾವು ಅಬ್ರಹಾಮನ ಹಾಗೆ ಬಲಿಪೀಠ ಕಟ್ಟೋಣ. ನಮ್ಮ ಹೃದಯವೇ ಆತನಿಗೆ ಬಲಿಪೀಠವಾಗಿ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಾವು ಆರಾಧಿಸುವಾಗ ಅಬ್ರಹಾಮನಂತೆ ಸರ್ವಸ್ವವನ್ನು ಸಹ ದೇವರಿಗೆ ಸಮರ್ಪಿಸುವವರಾಗಿ ಇರುತ್ತೇವೆ. ನಮ್ಮ ಶರೀರದ ಸ್ವಭಾವಗಳು ಮಾರ್ಪಾಡಾಗಬೇಕಾದರೆ ಆರಾಧನೆಯಲ್ಲಿ ಆತ್ಮೀಕ ಯಜ್ಞಪೀಠವನ್ನು ಕಟ್ಟಿ ಆ ಆತ್ಮೀಕ ಯಜ್ಞಪೀಠದಲ್ಲಿ ನಾವು ಆರಾಧನೆಯೊಡನೆ ಸುಡಲ್ಪಡಬೇಕು. ಆಗ ಮಾತ್ರವೇ ನಾವು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಲು ನಮ್ಮ ಸ್ವಭಾವಗಳು ಮಾರ್ಪಡಲಿಕ್ಕೆ ಸಾಧ್ಯ. ಅಬ್ರಹಾಮನು ತಾನು ಹೋದಂಥ ಎಲ್ಲ ಸ್ಥಳಗಳಲ್ಲಿಯೂ ಸಹ ಯಜ್ಞಪೀಠಗಳನ್ನು ಕಟ್ಟಿ ದೇವರನ್ನು ಆರಾಧಿಸಿದ ನಂತರದಲ್ಲಿಯೇ ಆ ಸ್ಥಳದಲ್ಲಿ ಅವನು ವಿಶ್ರಾಂತಿಯನ್ನು ಪಡೆದಿದ್ದನು. ಇಂದು ನಮ್ಮ ಜೀವಿತದ ಪ್ರತಿಯೊಂದು ಹಂತದಲ್ಲಿಯೂ ಸಹ ನಾವು ಆತ್ಮೀಕವಾಗಿ ನಮ್ಮ ಹೃದಯದ ಎಂಬ ಯಜ್ಞಪೀಠದಲ್ಲಿ ಕರ್ತನಿಗೆ ಸಲ್ಲಿಸಬೇಕಾದಂಥ ಆರಾಧನೆಗಳನ್ನು ಸಲ್ಲಿಸುವಾಗ ನಿಜವಾಗಿಯೂ ಕರ್ತನು ಅಬ್ರಹಾಮನನ್ನು ಆತನು ಆಶೀರ್ವದಿಸಿದ ಪ್ರಕಾರವಾಗಿ ನಮ್ಮನ್ನು ಆಶೀರ್ವದಿಸುವವರಾಗಿದ್ದಾರೆ. ಈ ವಾಕ್ಯದ ಮುಖಾಂತರವಾಗಿ ದೇವರು ತಾನೇ ನಿಮ್ಮನ್ನು ಮುಟ್ಟಲಿ. ನಮ್ಮ ಕರ್ತನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ನನ್ನ ದೇವರು